ನಮಸ್ಕಾರ. ಈ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡಲಿದ್ದೇವೆ. ಯಾವುದೇ ಒಂದು ಕಂಪನಿ IPO ಅಥವಾ ಶೇರ್ಪೇಟೆಗೆ ಎಂಟ್ರಿ ಕೊಡುವ ಮುನ್ನವೇ ಒಂದು ದೊಡ್ಡ ಪ್ರಕ್ರಿಯೆ ನಡೆಯುತ್ತೆ. ಆ ಹಿಡನ್ ವೆಲ್ತ್ ಕ್ರಿಯೇಷನ್ ಹಂತದ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ. IPO ಬಂತು ಅಂದ್ರೆ ಸಾಕು, ಅಪ್ಲೈ ಮಾಡೋದು, ಆಮೇಲೆ ಅಲಾಟ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಇದು ಸಾಮಾನ್ಯವಾಗಿ ಆಗ್ತಾನೆ ಇರುತ್ತೆ ಅಲ್ವಾ? ಆದ್ರೆ ಒಂದು ಕಂಪನಿ ಪಬ್ಲಿಕ್ ಆಗೋಕೆ ಮುಂಚೆನೆ ಬ್ಯಾಕ್ಗ್ರೌಂಡ್ ನಲ್ಲಿ ಒಂದು ಇಡೀ ಮಾರುಕಟ್ಟೆ ನಡೀತಾ ಇರುತ್ತೆ ಅನ್ನೋದು ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು? ಈ ವಿಶ್ಲೇಷಣೆಯಲ್ಲಿ ನಾವು ಪ್ರೀ IPO ಅವಕಾಶ, ಲಿಸ್ಟೆಡ್ ಮತ್ತು ಅನ್ಲಿಸ್ಟೆಡ್ ಮಾರ್ಕೆಟ್ ವ್ಯತ್ಯಾಸ, ಇದರ ಬಗ್ಗೆ ಇರೋ ಮಿಥ್ಯಗಳು, ರಿಸ್ಕ್ ಮತ್ತು ಟ್ಯಾಕ್ಸ್, ಕೆಲವೊಂದು ರಿಯಲ್ ಲೈಫ್ ಉದಾಹರಣೆಗಳು ಹಾಗೂ ಹೂಡಿಕೆ ಹೇಗೆ ಶುರು ಮಾಡಬಹುದು ಅನ್ನೋದನ್ನ ಕ್ವಿಕ್ ಆಗಿ ಕವರ್ ಮಾಡೋಣ. ಓಕೆ, ಮೊದಲನೇದಾಗಿ ಈ ಪ್ರೀ IPO ಆಪರ್ಚುನಿಟಿ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಅನ್ನೋದನ್ನ ನೋಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ NSE ಅಥವಾ BSE ನಲ್ಲಿ ಇನ್ನು ಲಿಸ್ಟ್ ಆಗದೆ ಇರೋ ಕಂಪನಿಯ ಶೇರ್ಗಳನ್ನ ಅನ್ಲಿಸ್ಟೆಡ್ ಶೇರ್ಗಳು ಅಂತ ಕರಿತೀವಿ. ಒಂದು ಕಂಪನಿ ಪಬ್ಲಿಕ್ ಫಂಡ್ಸ್ ಕೇಳೋಕೆ ಮುಂಚೆನೆ ಈ ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಆಪರೇಟ್ ಆಗ್ತಾ ಇರುತ್ತೆ. ಮೊದಲೆಲ್ಲ ಇದು ಬರೀ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಮತ್ತು ಅತಿ ಶ್ರೀಮಂತರಿಗೆ ಮಾತ್ರ ಮೀಸಲಾಗಿತ್ತು. ಸೊ ಇದರ ಅಡ್ವಾಂಟೇಜ್ ಏನು ಅಂದ್ರೆ ಅರ್ಲಿ ಎಂಟ್ರಿ. IPO ಹುಚ್ಚು ಶುರುವಾಗುವ ಮೊದಲೇ ಇಲ್ಲಿ ಹೂಡಿಕೆದಾರರಿಗೆ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳೋಕೆ ಒಳ್ಳೆ ಟೈಮ್ ಸಿಗುತ್ತೆ. ಅಷ್ಟೇ ಅಲ್ಲ, ಪಬ್ಲಿಕ್ ಡಿಮ್ಯಾಂಡ್ ಬಂದು ರೇಟ್ ಹೈಕ್ ಆಗೋ ಮುನ್ನೆ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಶೇರ್ಗಳನ್ನ ಕೊಂಡುಕೊಳ್ಳೋ ಚಾನ್ಸ್ ಇರುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ಅವಕಾಶ. ಬನ್ನಿ ಈಗ ಲಿಸ್ಟೆಡ್ ಮತ್ತು ಅನ್ಲಿಸ್ಟೆಡ್ ಮಾರುಕಟ್ಟೆಗಳ ನಡುವೆ ಏನೆಲ್ಲ ವ್ಯತ್ಯಾಸಗಳಿವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಲಿಸ್ಟೆಡ್ ಷೇರುಗಳು ನಮಗೆ ರೆಗ್ಯುಲರ್ ಬ್ರೋಕರ್ ಆಪ್ಗಳಲ್ಲಿ ಸಿಗುತ್ತೆ. ಅಲ್ಲಿ ಲಿಕ್ವಿಡಿಟಿ ಹೈ ಇರುತ್ತೆ, ಡಿಮ್ಯಾಂಡ್ ಮೇಲೆ ಪ್ರೈಸ್ ಫಿಕ್ಸ್ ಆಗುತ್ತೆ. ಆದ್ರೆ ಅನ್ಲಿಸ್ಟೆಡ್ ಷೇರುಗಳು ಪ್ರೈವೇಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಟ್ರೇಡ್ ಆಗುತ್ತೆ. ಇಲ್ಲಿ ಬೆಲೆ ಫಿಕ್ಸ್ ಮಾಡೋಕೆ ನೆಗೋಸಿಯೇಷನ್ ಬೇಕಾಗುತ್ತೆ, ಮತ್ತೆ ಲಿಕ್ವಿಡಿಟಿ ಕೂಡ ನ್ಯಾಚುರಲ್ ಆಗಿ ಸ್ವಲ್ಪ ಕಡಿಮೆ ಇರುತ್ತೆ. ಮುಂದಿನ ಭಾಗ ಮಿಥ್ಯಗಳು ಮತ್ತು ನೈಜತೆ. ಈ ಮಾರ್ಕೆಟ್ ಬಗ್ಗೆ ಇರೋ ಕೆಲವೊಂದು ತಪ್ಪು ಕಲ್ಪನೆಗಳನ್ನ ಈಗಲೇ ಕ್ಲಿಯರ್ ಮಾಡೋಣ. ಇದು ಬರೀ ಕೋಟ್ಯಾಧೀಶರಿಗೆ ಮಾತ್ರ ಅನ್ನೋದು ಸುಳ್ಳು. ಕೇವಲ 10,000 ರೂಪಾಯಿಯಿಂದ ಇದು ಇನ್ವೆಸ್ಟ್ ಮಾಡಬಹುದು. ಹಿಡನ್ ಚಾರ್ಜಸ್ ಇರುತ್ತೆ ಅನ್ನೋದು ಇನ್ನೊಂದು ಮಿತ್. ಆದ್ರೆ ಈಗ ಪ್ರೈಸಿಂಗ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಸ್ಕ್ಯಾಮ್ ಆಗುತ್ತೆ ಅನ್ನೋ ಭಯ ಬೇಡ, ತಜ್ಞರ ಪಕ್ಕಾ ರಿಪೋರ್ಟ್ ಸಿಗುತ್ತೆ. ಹಾಗೆ IPO ಬರೋವರೆಗೂ ದುಡ್ಡು ಬ್ಲಾಕ್ ಆಗುತ್ತೆ ಅನ್ನೋದು ಕೂಡ ತಪ್ಪು. ಪ್ರೀ IPO ಎಕ್ಸಿಟ್ ಆಪ್ಷನ್ಸ್ ಕೂಡ ಈಗ ಅವೈಲೇಬಲ್ ಇದೆ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಆ ಹಳೆ ಕಾಲದ ಕಾಗದ ಪತ್ರಗಳ ಗೋಳಿಗ ಇಲ್ಲ. ಹೂಡಿಕೆಗೆ ಪ್ರೂಫ್ ಇಲ್ವಾ ಅನ್ನೋ ಡೌಟ್ ಖಂಡಿತ ಬೇಡ. ನಾವು ಕೊಂಡ್ಕೊಂಡ ಅನ್ಲಿಸ್ಟೆಡ್ ಶೇರ್ಗಳು ಕೇವಲ 24ರಿಂದ 48 ಗಂಟೆಗಳ ಒಳಗೆ NSDL ಅಥವಾ CDSL ಕನ್ಫರ್ಮೇಷನ್ ಜೊತೆಗೆ ನಮ್ಮ ರೆಗ್ಯುಲರ್ ಡಿಮ್ಯಾಟ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಸೇಮ್ ರೆಗ್ಯುಲರ್ ಸ್ಟಾಕ್ಸ್ ತರಾನೇ. ಓಕೆ, ಈಗ ಒಂದು ಕ್ರಿಟಿಕಲ್ ಪಾರ್ಟಿಗೆ ಬರೋಣ. ಅದೇ ರಿಸ್ಕ್, ರಿವಾರ್ಡ್ಸ್ ಮತ್ತು ಟ್ಯಾಕ್ಸ್. ಹೈ ರಿಟರ್ನ್ಸ್ ಬಗ್ಗೆ ಮಾತಾಡುವಾಗ ರಿಸ್ಕ್ ಬಗ್ಗೆ ಕಣ್ಣು ಮುಚ್ಕೊಳ್ಳೋಕ್ಕಾಗಲ್ಲ. ಬರೀ ಲಾಭದ ಬಗ್ಗೆ ಯೋಚನೆ ಮಾಡೋದು ಬೇಡ. ರಿಸ್ಕ್ ಏನಪ್ಪಾ ಅಂದ್ರೆ ಅರ್ಲಿ ಸ್ಟೇಜ್ ಕಂಪನಿಗಳಲ್ಲಿ ಅನಿಶ್ಚಿತತೆ ತುಂಬಾನೇ ಇರುತ್ತೆ. ಶೇರುಗಳ ಬೆಲೆ ದಿಢೀರಂತ ಕುಸಿಬಹುದು, ಕ್ಯಾಪಿಟಲ್ ಪೂರ್ತಿ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಲಿಕ್ವಿಡಿಟಿ ರಿಸ್ಕ್ ಇರುತ್ತೆ, ಅಂದ್ರೆ ಕೊಳ್ಳೋರು ಮಾರೋರು ಕಡಿಮೆ ಇರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಂಪನಿ IPO ತಂದೆ ತರುತ್ತೆ ಅನ್ನೋಕೆ ಯಾವುದೇ ಗ್ಯಾರಂಟಿ ಇರಲ್ಲ. ಸೊ ಇದನ್ನ ಒಪ್ಕೊಂಡೇ ಮುಂದುವರಿಬೇಕು. ಟ್ಯಾಕ್ಸ್ ವಿಷಯಕ್ಕೆ ಬಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಎಲಿಜಿಬಲ್ ಆಗಬೇಕು ಅಂದ್ರೆ ಅನ್ಲಿಸ್ಟೆಡ್ ಷೇರುಗಳನ್ನ ಕನಿಷ್ಠ 24 ತಿಂಗಳು ಹೋಲ್ಡ್ ಮಾಡಲೇಬೇಕು. ಅದೇ ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಇದು ಬರೀ 12 ತಿಂಗಳು ಮಾತ್ರ. ಹಾಗೆ ಟ್ಯಾಕ್ಸ್ ರೇಟ್ಸ್ ನೋಡೋದಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎರಡೂ ಕಡೆಗೂ ಫ್ಲಾಟ್ 12.5% ಇರೋದು ನಿಜಕ್ಕೂ ಒಳ್ಳೆ ವಿಷಯ. ಆದರೆ ಶಾರ್ಟ್ ಟರ್ಮ್ ಗೇನ್ಸ್ ವಿಚಾರದಲ್ಲಿ ಅನ್ಲಿಸ್ಟೆಡ್ ಶೇರ್ಗಳಿಗೆ ಹೂಡಿಕೆದಾರರ ಇನ್ಕಮ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಬೀಳುತ್ತೆ. ಇದು ಲಿಸ್ಟೆಡ್ ಮಾರ್ಕೆಟ್ನ 20%ಗಿಂತ ತುಂಬಾನೇ ಜಾಸ್ತಿ ಇರ್ಬೋದು. ಸೊ ಇದನ್ನ ಲೆಕ್ಕಾಚಾರ ಮಾಡೋದು ಮರಿಬೇಡಿ. ಈಗ 5ನೇ ಭಾಗ, ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗೋ ಟಾಪಿಕ್, ರಿಯಲ್ ಲೈಫ್ ಸಕ್ಸೆಸ್ ಸ್ಟೋರೀಸ್. ಹಿಸ್ಟ್ರಿ ನೋಡಿದ್ರೆ ಪ್ರೀ IPO ಹೇಗೆ ವರ್ಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ಸೋಲಾರ್ ಸೆಕ್ಟರ್ ಬೂಮ್ ಆದಾಗ ವಾರಿ ಎನರ್ಜೀಸ್ ಶೇರ್ಗಳು IPOಗೂ ಮುಂಚೆನೆ ಸರಿಸುಮಾರು 4 ಪಟ್ಟು ಜಿಗಿತ ಕಂಡಿತ್ತು. ಇನ್ನೊಂದು ಕಡೆ ನೈರಾ ಎನರ್ಜಿ ಬರೀ 1 ವರ್ಷದಲ್ಲಿ 3.5 ಪಟ್ಟಿಗಿಂತ ಹೆಚ್ಚು ಗ್ರೋತ್ ಕಂಡಿದೆ. ಅರ್ಲಿ ಎಂಟ್ರಿ ಮಾಡಿದ್ರೆ ಎಷ್ಟೊಂದು ಲಾಭ ಆಗ್ಬೋದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಇನ್ನು IPO ತರದೇ ಇರೋ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ಮತ್ತು RBS ಫೈನಾನ್ಷಿಯಲ್ ನಂತಹ ಕಂಪನಿಗಳು ಕೂಡ ರೆಗ್ಯುಲರ್ ಡಿವಿಡೆಂಡ್ಸ್ ಕೊಡ್ತಾ ಕೇವಲ 2.5 ವರ್ಷದಲ್ಲಿ ಬಂಡವಾಳವನ್ನ 3ರಿಂದ 7 ಪಟ್ಟು ಹೆಚ್ಚಿಸಿವೆ. ಇದು ನಿಜಕ್ಕೂ ಮಲ್ಟಿ ಬ್ಯಾಗರ್ ಗ್ರೋತ್ ಅಲ್ವಾ? ಕೊನೆಯದಾಗಿ ಹೂಡಿಕೆ ಆರಂಭಿಸುವುದು ಹೇಗೆ? ಪೋರ್ಟ್ಫೋಲಿಯೋದಲ್ಲಿ ಒಂದು 10ರಿಂದ 20% ದುಡ್ಡನ್ನ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಆಕ್ಸೆಸ್ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ದಿನಗಳಲ್ಲಿ ಪ್ರಿಸೈಸ್ನಂಥ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಈ ಪ್ರೈವೇಟ್ ಮಾರ್ಕೆಟ್ ಅನ್ನ ತುಂಬಾನೇ ಸುಲಭ ಮಾಡಿವೆ.
ಆ ಹಳೆ ಕಾಲದ ಬ್ರೋಕರ್ ಕಾಲ್ಸ್ ಎಲ್ಲವೂ ಹೋಗಿ ಈಗ ಸ್ಮಾರ್ಟ್ ಆನ್ಲೈನ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಡೀಟೇಲ್ಡ್ ಅನಾಲಿಸ್ಟ್ ರಿಪೋರ್ಟ್ಸ್, ವ್ಯಾಲ್ಯೂಯೇಷನ್ ಜೊತೆಗೆ ಎಕ್ಸಿಟ್ ಸಪೋರ್ಟ್ ಎಲ್ಲವೂ ಒಂದೇ ಕಡೆ ಸಿಗುತ್ತೆ. ಮತ್ತು ನಾನು ಮೊದಲೇ ಹೇಳಿದ ಹಾಗೆ ಕೇವಲ 10,000 ರೂಪಾಯಿ, ಹೌದು, ಕೇವಲ 10,000ದ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಂದ ಬೋಟ್, NSE, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಟಾಟಾ ಕ್ಯಾಪಿಟಲ್ನಂತಹ ಟಾಪ್ ಕಂಪನಿಗಳ ಶೇರ್ಗಳನ್ನ ಆಕ್ಸೆಸ್ ಮಾಡಬಹುದು. ಪ್ರಾಸೆಸ್ ಕೂಡ ಅಷ್ಟೇ ಸಿಂಪಲ್. ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ, ಡಿಮ್ಯಾಟ್ ಮತ್ತೆ ಪ್ಯಾನ್ ಡೀಟೇಲ್ಸ್ ಆಡ್ ಮಾಡಿ, UPI ಮೂಲಕ ಫಂಡ್ಸ್ ಆಡ್ ಮಾಡಿ, ಬೈ ಆರ್ಡರ್ ಕನ್ಫರ್ಮ್ ಮಾಡೋದು ಅಷ್ಟೇ. ಬೇಕಾದ್ರೆ ಕಂಪನಿಗಳನ್ನ ಮಾರ್ಕೆಟ್ ಕ್ಯಾಪ್, PE ರೇಷಿಯೋ ಮೂಲಕ ಫಿಲ್ಟರ್ ಮಾಡಿ, ರಿಪೋರ್ಟ್ಸ್ ಓದಿ ಆರಾಮಾಗಿ ಡಿಸಿಷನ್ ತಗೋಬಹುದು. ಆದರೆ ಒಂದು ನಿಮಿಷ, ಈ ಎಚ್ಚರಿಕೆಯ ಮಾತನ್ನ ನಾವು ಯಾವತ್ತೂ ಮರಿಬಾರ್ದು. ಬರೀ ರಿಟರ್ನ್ಸ್ ನೋಡಿ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಲೇಬೇಡಿ. ಇದು ಹೈ ರಿಸ್ಕ್ ಮಾರ್ಕೆಟ್. ಸೊ ಎಕ್ಸ್ಪರ್ಟ್ಸ್ ಕೊಟ್ಟಿರೋ ರಿಸರ್ಚ್ ರಿಪೋರ್ಟ್ಸ್ ಅನ್ನ ಡೀಟೇಲ್ ಆಗಿ ಓದಿ ಅನಲೈಸ್ ಮಾಡೋದು 100ಕ್ಕೆ 100 ಕಡ್ಡಾಯ. ಸೊ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ ಇದೆ. ಪ್ರೈವೇಟ್ ಮಾರ್ಕೆಟ್ನ ಬಾಗಿಲು ಈಗ ಎಲ್ಲರಿಗೂ ಓಪನ್ ಆಗಿರುವಾಗ ನಮ್ಮ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಅನ್ನ ಸ್ವಲ್ಪ ಚೇಂಜ್ ಮಾಡೋ ಟೈಮ್ ಬಂದಿದೆಯಾ? ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಮಾಡೋಕೆ ಈ IPO ಮಾರ್ಕೆಟ್ ಹೇಗೆ ಹೆಲ್ಪ್ ಆಗ್ಬೋದು ಅಂತ ಖಂಡಿತ ಯೋಚನೆ ಮಾಡಿ. ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆ ಜೊತೆ ಮತ್ತೆ